ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನಗೆ ಇವತ್ತು ಹೆಮ್ಮೆ ಆಗ್ತಾ ಇದೆ. 2003ರಲ್ಲಿ ನಾವು ದೊಡ್ಡ ಸಮಾವೇಶವನ್ನು ಹೆಬ್ಬೂರಿನಲ್ಲಿ ನಮ್ಮ ಅಂಗನವಾಡಿ ಸಹಾಯಕಿಯರು ತಯಾರು ಮಾಡಿದಂಥ ಸ್ತ್ರೀ ಶಕ್ತಿ ಗುಂಪುಗಳ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದ್ವಿ. ಅದೇ ಥರದ ಸಮಾವೇಶ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ನಡೀತಿರೋದು ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಅದಕ್ಕೆ ವಿಶೇಷವಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ವೇದಿಕೆ ಮೇಲಿರುವಂಥ ಹಿರಿಯರಾದ ಮಾರ್ಗ್ರೆಟ್ ಆಳ್ವಾಜಿ ಅವರೇ, ಹಾಗೆ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರೇ, ಮಾನ್ಯ ನಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ, ವೇದಿಕೆ ಮೇಲಿರುವ ಎಲ್ಲ ನಮ್ಮ ಮಂತ್ರಿ ಮಹೋದಯರೇ ಹಾಗೂ MP ಗಳೇ, MLAಗಳೇ, MLCಗಳೇ, ಇತರ ಸದಸ್ಯರುಗಳೇ, ಈ ಅಂಗನವಾಡಿಯನ್ನು ಇವತ್ತು 50 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ದು ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಿಗಳಾದ ಮತ್ತು ದೇಶದ ದುರ್ಗಿ ಅಂತಲೇ ಹೆಸರಾದ ಶ್ರೀಮತಿ ಇಂದಿರಾ ಗಾಂಧಿಯವರು. ಅವರಿಗೆ ನಾವು ಮೊದಲನೇದಾಗಿ ನಮನ ಸಲ್ಲಿಸೋಣ. ನಮ್ಮ ಹೆಣ್ಣುಮಕ್ಕಳು ಆರೋಗ್ಯವಂತ ಮಗುವನ್ನು ಹೇರಬೇಕು, ಹೆತ್ತಂಥ ಮಕ್ಕಳು ಪೌಷ್ಟಿಕವಾಗಿ ಬೆಳಿಬೇಕು ಅಂತ ಹೇಳಿ ಅಂಗನವಾಡಿಯನ್ನು ಪ್ರಾರಂಭ ಮಾಡಿದರು. ಆಗ ಅಂಗನವಾಡಿ ಕಾರ್ಯಕರ್ತೆಯರನ್ನ ಅದಕ್ಕೆ ನೇಮಕ ಮಾಡಿ ರಾಷ್ಟ್ರದಾದ್ಯಂತ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಾವು ಹಾಗೂ ಅದರ ಸಹಾಯಕಿಯರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಪ್ರತಿಯೊಂದರಲ್ಲೂ ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರಕ್ಕೆ ಮತ್ತು ನಮ್ಮ ಗ್ರಾಮಾಂತರ ಮಹಿಳೆಯರಿಗೆ ಸಹಾಯಕರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಹೆಮ್ಮೆಯ ಇವತ್ತಿನ ಮಹಿಳಾ ಮಂತ್ರಿಗಳು ಹೇಳಿದ ಹಾಗೆ ಅವರಿಗೆ ಅಟ್ಲೀಸ್ಟ್ ಒಂದು ಕನ್ಸಾಲ್ಡೇಟೆಡ್ ಸ್ಯಾಲ್ರಿನ ಕೇಂದ್ರ ಸರ್ಕಾರದವರು ಡಿಕ್ಲೇರ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅದಕ್ಕೆ ಎಲ್ಲ ನಮ್ಮ ಮಹಿಳಾ ಮಂತ್ರಿಗಳು ರಾಷ್ಟ್ರದಲ್ಲಿ ಯಾರಿದ್ದಾರೆ ಒಟ್ಟಾಗಿ ಹೋಗಿ ಆರ್ಥಿಕ ಸಚಿವೆಯನ್ನು ಒತ್ತಾಯ ಹಾಕಬೇಕು. ನಮ್ಮ ಹೆಣ್ಮಕ್ಳಿಗೆ ಹೆಚ್ಚಿನ ಒಂದು ಈ ಕನ್ಸಾಲ್ಡೇಟ್ ಸ್ಯಾಲ್ರಿ ಕೊಡಬೇಕು ಅಂತ ಹೇಳಿ ನನ್ನ ಕಾಲದಲ್ಲಿ ಅವರಿಗೆ ಏನು ಆಪತ್ತು ನಿಧಿಯನ್ನು ಪ್ರಾರಂಭ ಮಾಡಿದ್ದೀವಿ. ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಅವರಿಗೆ ಸಹಾಯಕ್ಕೆ ಹಣ ಬೇಕು. ಮತ್ತು ಅವರಿಗೆಲ್ಲರಿಗೂ ಪ್ರಮೋಷನ್ ಕೊಡಿಸಿದ್ವಿ. ಡಿಗ್ರಿ ಆದ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಸೂಪರ್ವೈಸರ್ ಆಗಿ ಪ್ರಮೋಷನ್ ಕೊಡಿಸಿದ್ದು ನೆನಪಿರಬಹುದು. ಮತ್ತು ನಮ್ಮ ಅವತ್ತಿನ ಸ್ತ್ರೀ ಶಕ್ತಿ ಸಂಘಟನೆಗೆ ಸಹಾಯ ಮಾಡಿದಂಥ ನಿಮ್ಮೆಲ್ಲರಿಗೂ ಇಂಟೆನ್ಸಿವ್ಸ್ ಅಂತ ಹೇಳಿ ಒಂದಷ್ಟು ಸಹಾಯಧನವನ್ನು ಕೊಡಿಸಿದ್ದು ನನಗಿವತ್ತು ನೆನಪಿಗೆ ಬರುತ್ತೆ. ಅದಕ್ಕೆಲ್ಲ ಅವತ್ತಿನ ಮುಖ್ಯಮಂತ್ರಿಗಳಾದ SM ಕೃಷ್ಣ ಅವರು ಕಾರಣಕರ್ತರು. ವಿಶೇಷವಾದ ಅನುದಾನವನ್ನು ಇಲಾಖೆ ಕೊಟ್ಟು ಸ್ತ್ರೀ ಶಕ್ತಿ ಸಂಘಗಳನ್ನು ತೆರೆದು ಹೆಣ್ಣುಮಕ್ಕಳ ಒಂದು ಸ್ವಾವಲಂಬನೆಗೆ, ಆರ್ಥಿಕ ಸಬಲತೆಗೆ ಹೆಚ್ಚಿನ ಸಹಾಯ ಮಾಡಿದರು. ಇಡೀ ದೇಶ ಅದನ್ನು ಇವತ್ತು ಒಂದು ರೀತಿಯಲ್ಲಿ ಅದನ್ನು ಮಾದರಿಯನ್ನು ಅನುಸರಿಸ್ಕೊಂಡು ಬರ್ತಿರೋದು ನಮಗೆ ಹೆಮ್ಮೆ ಅನ್ನಿಸ್ತದೆ. ಸರಿಯೋ ತಪ್ಪು ಸಂಘ ಮಾಡಿರೋದು ಸಾಲಕ್ಕಲ್ಲ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕು. ಸಾಲದಲ್ಲಿ ಸಿಲುಕಬೇಡಿ. ಬೇರೆ ಬೇರೆ ಒಕ್ಕೂಟಗಳು, ಬೇರೆ ಬೇರೆ ಸಂಘಟನೆಯವರು ನಿಮಗೆ ಲಕ್ಷಾಂತರ ರೂಪಾಯಿ ಸಾಲ ಕೊಟ್ಟು ನಿಮ್ಮನ್ನು ಸಾಲಕ್ಕೆ ಸಿಕ್ಕಾಕಿಸ್ತಾ ಇದ್ದಾರೆ. ನಮ್ಮದು ಏನು 2% ಬಡ್ಡಿ ಇದೆ ಅದನ್ನೇ ಚಲಾವಣೆಯಲ್ಲಿ ಇಟ್ಕೊಂಡು ನಮ್ಮ ಸಂಘಗಳು ಮುಂದೆ ಬರೋ ಹಾಗೆ ಅಂಗನವಾಡಿಯ ಶಿಕ್ಷಕಿಯರು ಅವರಿಗೆ ಪ್ರೇರಣೆ ಮಾಡಬೇಕು ಅಂತ ಕೇಳಿಕೊಂಡು, ಮತ್ತು ಇವತ್ತೇನು ಅಕ್ಕಪಡೆ ಮಾಡಿದ್ದಾರೆ ಅದು ವಿಶೇಷವಾದ ಒಂದು ಒಳ್ಳೆಯ ಹೆಣ್ಣುಮಕ್ಕಳ ಹೋರಾಟದ ಪಡೆ. ಆ ಪಡೆಗೆ ನಾವು ಇವತ್ತು ಬೆಂಬಲ ಕೊಡೋಣ. ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸೋಣ. ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿರೋದು ಹೆಮ್ಮೆಯ ಸಂಗತಿ. ಅದಕ್ಕೆ ಕೂಡ ನಾನು ವಿಶೇಷವಾಗಿ ಅಭಿನಂದಿಸ್ತಾ, ಒಟ್ಟಿನಲ್ಲಿ ಹೆಣ್ಣುಮಕ್ಕಳು ಆರ್ಥಿಕವಾಗಿ ಸಬಲರಾಗೋದರ ಜೊತೆಗೆ ಜೀವನದಲ್ಲಿ ಗಟ್ಟಿತನವನ್ನು ಬೆಳೆಸ್ಕೊಂಡು ಯಾವುದೇ ದೌರ್ಜನ್ಯ ಅತ್ಯಾಚಾರ ನಡೆದರೂ ಕೂಡ ಅದನ್ನು ಒಗ್ಗಟ್ಟಾಗಿ ಎದುರಿಸುವ ಶಕ್ತಿಯನ್ನು, ಒಗ್ಗೂಡಿಕೆಯನ್ನು ನೀವೆಲ್ಲರೂ ರೂಢಿಸ್ಕೊಳ್ಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಇಲಾಖೆಯವರು ಇವತ್ತು ಏನು ಮಹಿಳಾ ಮಂತ್ರಿಗಳ ಸಹಾಯ
ನಾಯಕರಾಗಿ ಬೆಂಬಲಿಗರಾಗಿ ನಿಂತು ಇಷ್ಟೊಂದು ಚೆನ್ನಾಗಿ ಸಂಘಟನೆ ಮಾಡಿದ್ದಾರೆ. ಅದಕ್ಕಾಗಿ ಅವರೆಲ್ಲರಿಗೂ ಅಭಿನಂದಿಸಿ ನಾನೊಂದೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಮೇಡಮ್ ಅವ್ರಿಗೆ. ಈಗ ನಮ್ಮೆಲ್ಲರ ನೆಚ್ಚಿನ ಜನ ಮೆಚ್ಚಿದ ನಾಯಕರು, ನಮ್ಮ ಕರ್ನಾಟಕ ರಾಜ್ಯದ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಜನ ಮೆಚ್ಚಿದ ನಾಯಕರು, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅಭಿವೃದ್ಧಿಯ ಹರಿಕಾರರು, ಕರ್ನಾಟಕಕ್ಕೋಸ್ಕರ